ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಸಂಚಿಕೆಯಲ್ಲಿ ನಾನು ಈ ಒಂದು ನಿರುದ್ಯೋಗಿಗಳು ಧಾರವಾಡದಲ್ಲಿ ತಮ್ಮ ಒಂದು ಕೆಲಸಗಳಿಗಾಗಿ ಅವರು ಹೋರಾಟ ಮಾಡಿದರ ಬಗ್ಗೆ ಕುರಿತು ಮಾತಾಡಿದ್ದೆ. ಈ ಒಂದು ಕಾರ್ಯಗಳು ಕೆಲಸಗಳು ಯಾಕೆ ಆಗ್ತಾ ಇಲ್ಲ, ಯಾಕೆ ಸಾಗ್ತಾ ಇಲ್ಲ, ಯಾಕೆ ನೌಕರಿಗಳು ಭರ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈ ಒಂದು ಖೋತಾ ಸರ್ಕಾರ ಅಂತ ಹೇಳಿದರೆ ಏನು, ದಿವಾಳಿ ಸರ್ಕಾರ ಅಂತಲೂ ಕೂಡ ಸಾಕಷ್ಟು ನಾವು ಎಲ್ಲ ಕಡೆಯೂ ಕೇಳ್ತಾ ಇರ್ತೇವೆ. ಅಂದರೆ ಈ ಉಚಿತ ಕೊಡುಗೆಗಳು ಜನಗಳು ಕೇಳದೇ ಇದ್ರೂ ಕೂಡ ಇವರು ಏನೋ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಜನಗಳಿಗೆ ಅನ್ಅಫಿಷಿಯಲ್ ಆಗಿ ಬ್ರೈಬ್ ಮಾಡ್ತಾರಲ್ಲ, ಆ ರೀತಿಯಾಗಿ ಇವರು ಉಚಿತ ಕೊಡುಗೆಗಳನ್ನು ಪಂಚ ಕೊಡುಗೆಗಳನ್ನು ಕೊಟ್ಟುಬಿಟ್ಟು ಏನೋ ಇವರು ಏನನ್ನು ಮಾಡಬೇಕು ಅದನ್ನು ಮಾಡ್ತಾಯಿಲ್ಲ. ಜನ ಕೇಳ್ತಾ ಇರೋದು ಉಚಿತವಾದಂತಹ ಶಿಕ್ಷಣವನ್ನು, ಆರೋಗ್ಯವನ್ನು, ನ್ಯಾಯದಾನವನ್ನು, ಮೂಲಭೂತ ಸೌಕರ್ಯಗಳನ್ನು ಇವುಗಳನ್ನು ಕೊಡದೆ ಕೇಳದೇ ಇರುವಂಥದ್ದನ್ನು 2,000 ರೂಪಾಯಿ ಕೊಡ್ತೀನಿ, 200 ಯೂನಿಟ್ ಇರೋರಿಗೆ ವಿದ್ಯುತ್ ಫ್ರೀ, ಈ ರೀತಿಯಾಗಿ. ಅಂದರೆ ಬಡವರಿಗೆ ಇದನ್ನು ಕೊಡಬಾರ್ದು ಅಂತಲ್ಲ, ಆದರೆ ವಿವೇಚನಾಯುಕ್ತವಾಗಿ ಮಾಡಬೇಕು. ವಿವೇಚನೆಯೇ ಇಲ್ಲದೆ ಈ ರೀತಿಯಾಗಿ ಮಾಡಿದಾಗ ಅದು ದೇಶದ ಪ್ರಗತಿಗೆ ಮಾರಕ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಎಪಿಸೋಡ್ 1ನಲ್ಲಿ ಕೂಡ ಮಾತಾಡಿದ್ದೆ. ಈಗ ಅದರ ಮುಂದುವರೆದ ಭಾಗವಾಗಿ ಮಾತನಾಡ್ತೇನೆ. ನೋಡಿ, ನಮ್ಮ ದೇಶದಲ್ಲಿ ಹೇಗಿದೆ ಅಂತೇಳಿದರೆ ಬಡವರ ಸಂಖ್ಯೆ ಜಾಸ್ತಿ ಇದೆ. ಇದನ್ನೇ ರಾಜಕೀಯ ನಾಯಕರುಗಳು ಏನು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಬಡವರು ಜಾಸ್ತಿ ಇರೋದರಿಂದ ಬಡವರ ಪರವಾಗಿ ಮಾತನಾಡಿಬಿಟ್ರೆ, ಉಚಿತ ಕೊಡುಗೆಗಳ ಬಗ್ಗೆ ಮಾತನಾಡಿಬಿಟ್ರೆ, ಇದನ್ನು ಕೊಡಿ ಅಂತ ಹೇಳಿ ಮಾತಾಡಿಬಿಟ್ರೆ ಇದು ಜಾಸ್ತಿ ಜನ ನೋಡ್ತಾರೆ. ಸೊ ಇದಕ್ಕೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಜನಗಳು ನೋಡೋದಿಲ್ಲ, ಈ ರೀತಿಯಾಗಿ ಆಗೋಗ್ಬಿಡುತ್ತೆ. ಅಂದರೆ ನಮ್ಮಲ್ಲಿ ಜಾಸ್ತಿ ಜನ ಓಟ್ ಹಾಕಿದ್ರೆ ಅವನು ನಾಯಕನಾಗ್ತಾನೆ. ಸೊ ಬಡವರು ಜಾಸ್ತಿ ಇದ್ದಾರೆ, ಶ್ರೀಮಂತರ ರೇಟು ಕಡಿಮೆ ಇದೆ. ಶ್ರೀಮಂತರಿಗೆ ಇದು ಯಾವುದೂ ಬೇಡ, ಬಡವರಿಗೆ ಇದೆಲ್ಲ ಬೇಕು. ಆದರೆ ಈ ಒಂದು ನಿಜವಾಗಿಯೂ ಬಡತನದಲ್ಲಿ ಇರುವಂತಹವರಿಗೆ ಈ ಒಂದು ಸೌಕರ್ಯಗಳು ಸೇರ್ತಾ ಇದೆಯಾ ಅನ್ನೋದು ಮುಖ್ಯ. ಮತ್ತು ತರ್ಕವಿಲ್ಲದೆ, ವಿವೇಚನೆ ಇಲ್ಲದೆ ಜನಗಳನ್ನು ಏನೋ ಈ ರೀತಿಯಾಗಿ ಪರಾವಲಂಬಿಗಳಾಗಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಫ್ರೀ ಬೀಸ್, ಉಚಿತ ಕೊಡುಗೆಗಳು ಎಂಬುವಂತಹ ಒಂದು ರ್ಯಾಪರ್, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನು ಕೊಡ್ತೇವೆ ಎಂಬುದರ ಒಂದು ಅಡಿಯಲ್ಲಿ ಆ ಒಂದು ರ್ಯಾಪರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಜನಗಳಿಗೆ ಅವರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಾರದು. ಇದು ಏನು ಅಂತ ಒಬ್ಬ ವಿಚಾರವನ್ನು ಮಾಡುವಂಥವನಾಗಿ ಸಾರ್ವಜನಿಕರ ಒಳಿತಿಗಾಗಿ ಇದನ್ನು ಹೇಳಲೇಬೇಕು ಅಂತ ಹೇಳಿ ನಾನು ಈ ವಿಚಾರವನ್ನು ಪಿಕ್ ಮಾಡಿ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಸುಪ್ರೀಂ ಕೋರ್ಟು ಕೂಡ ಮೊನ್ನೆ ಕಳವಳವನ್ನು ವ್ಯಕ್ತಪಡಿಸಿದೆ. ದೇಶದ ಅಭಿವೃದ್ಧಿಗೆ ಈ ಉಚಿತ ಕೊಡುಗೆಗಳು ತುಂಬ ಮಾರಕ ಆಗುತ್ತೆ. ನಾಳೆ ಕೆಲಸ ಮಾಡೋರೇ ಸಿಗೋದಿಲ್ಲ, ಕೆಲಸ ಮಾಡೋದಕ್ಕೆ ಅವರಿಗೆ ಇನ್ಸ್ಪಿರೇಷನ್, ಮೋಟಿವೇಶನ್ನೇ ಇರೋದಿಲ್ಲ. ಮತ್ತು ಇವರು ತಕ್ಷಣದ ಪರಿಹಾರ ಅಂದರೆ ತಕ್ಷಣದ ಸಮಸ್ಯೆಗೆ ಊಟ ಇಲ್ಲ, ಸೊ ಅಕ್ಕಿ ಬಂತು, ಕರೆಂಟ್ ಬಂತು, ಮತ್ತು ಇನ್ನೇನು ಓಡಾಡೋದಕ್ಕೆ ಬಸ್ ಫ್ರೀ ಬಂತು, ಆಯಿತಾ, ಸ್ಕೂಲ್ ಫ್ರೀ, ಗೌರ್ಮೆಂಟ್ ಸ್ಕೂಲು ಎಜುಕೇಷನ್ ಫ್ರೀ. ಈ ರೀತಿ ಆಗೋಗ್ಬಿಟ್ರೆ ಜನಗಳು ಯಾಕೆ ಕೆಲಸ ಮಾಡ್ತಾರೆ, ಯಾಕೆ ಮಾಡಬೇಕು? ಎಲ್ಲರಿಗೂ ಕೂಡ ನಮ್ಮ ದೇಶದಲ್ಲಿ ಏನು ಬಿಗ್ ಡ್ರೀಮ್ ಇದೆಯಾ? ನೋ, ಐ ವಾಂಟ್ ಟು ಬಿಕಮ್ ಅ ಬಿಲಿಯನರ್, ಐ ವಾಂಟ್ ಟು ಬಿಕಮ್ ಎ ಟ್ರಿಲಿಯನರ್ ಎಂಬುವಂಥ ಡ್ರೀಮ್ಗಳಿಲ್ಲ. ನಮ್ಮಲ್ಲಿ ಆಧ್ಯಾತ್ಮಿಕವಾದಂಥ ರಾಷ್ಟ್ರ ಆಗಿದೆ ಈ ಭಾರತ. ಇಲ್ಲಿ ನಾವು ವೇದಾಂತವನ್ನು ಮಾತನಾಡುವಂತಹ ರಾಷ್ಟ್ರವಾಗಿದೆ. ಮತ್ತು ಮನುಷ್ಯನಿಗೆ ಶಾಂತಿ ಇದು ಇದ್ದರೆ ಸಾಕು, ಶಾಂತಿಗಿನ್ನೂ ದೊಡ್ಡದ್ದು ಇನ್ನೇನೂ ಇಲ್ಲ. 3 ಹೊತ್ತು ಊಟ, ಅದನ್ನು ನಮ್ಮೆಲ್ಲ ಮಾತುಗಳಾಡ್ಬಿಡ್ತೀವಲ್ಲ, ಇಚ್ಛೆ ಅರಿಯುವ ಸತಿ ಇದ್ದು ವೆಚ್ಚಕ್ಕೆ ಒಂದಷ್ಟು ಹೊನ್ನಿದ್ದು ಇದ್ದುಬಿಟ್ರೆ ಸಾಕು, ನಾವು ಸುಖವಾಗಿ ಇದ್ದುಬಿಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಅಂದರೆ ನಾವು ನೆಮ್ಮದಿಯಾಗಿ ಇರಬೇಕು. ನೆಮ್ಮದಿಯ ಬದುಕು ನಿಜವಾಗಿಯೂ ಶ್ರೀಮಂತಿಗೆ. ಅಂದರೆ ಸಾಕು ಎಂದವನು ಶ್ರೀಮಂತ, ಬೇಕು ಎಂದವನು ಬಡವ. ಈ ರೀತಿಯಾಗಿ ಸಾಕಷ್ಟು ವೇದಾಂತದ ಮಾತುಗಳಿದ್ದಾವೆ. ಖಂಡಿತ ಇದೆಲ್ಲವೂ ಸತ್ಯ. ಇನ್ಫ್ಯಾಕ್ಟ್ ನಾನು ವೇದಾಂತವನ್ನು ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇನೆ. ಧರ್ಮವನ್ನು ಕೂಡ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನನ್ನ ಈ ಒಂದು ಆಧ್ಯಾತ್ಮಿಕ ಚಾನಲಲ್ಲಿ ಮಾಡ್ತಾ ಇದ್ದೇನೆ. ಸೊ ಅದನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತೇನೆ ನಾನು.
ಅಂದರೆ ನಾನಿಲ್ಲಿ ಏನು ಹೇಳಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಫ್ರೀ ಬೀಸ್ಗಳನ್ನು ಕೊಡುವುದರ ಮುಖಾಂತರ ಜನಗಳಿಗೆ ತತ್ಕ್ಷಣದ, ಅಂದರೆ ಏನೋ ಒಂದು ಗಾಯ ಆಯಿತು ಅದಕ್ಕೆ ಮುಲಾಮು ಹಚ್ಚಿದೆ, ಆದರೆ ಮುಂದೆ ದೇಶದ ಪ್ರಗತಿ ಹೇಗೆ? ಯಾಕೆಂದರೆ ಯಾರಲ್ಲೂ ಬಿಗ್ ಡ್ರೀಮ್ಗಳಿಲ್ಲ. ದ ಡ್ರೀಮ್ ಇಸ್ ದ ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿ ಕರೀತಾರೆ. ಆ ಕನಸುಗಳು ಹೊತ್ತಿದ್ದರೆ, ಅಂದರೆ ಮಹತ್ತರವಾದ ಸಾಧನೆಗಳನ್ನು ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿದ್ದಾಗ, ಅಂತಹ ಕನಸುಗಳನ್ನು ಹೊತ್ತಾಗ ಆತನಿಗೆ ಮೋಟಿವೇಶನ್ ಇರುತ್ತೆ, ಇನ್ಸ್ಪಿರೇಷನ್ ಇರುತ್ತೆ, ಕೆಲಸವನ್ನು ಮಾಡ್ತಾನೆ. ಅದನ್ನು ಬಿಟ್ಟು ನಾವು ಊಟ ಫ್ರೀ, ಅಕ್ಕಿ ಫ್ರೀ, ಮತ್ತು ಎಷ್ಟೋ ಕಡೆ ನಾವು ಈಗ ಅಮ್ಮ ಕ್ಯಾಂಟೀನು, ಅಪ್ಪಾಜಿ ಕ್ಯಾಂಟೀನು ಇವೆಲ್ಲ ನೋಡ್ತಾ ಇದ್ದೀವಿ. ಅಕ್ಕಿನೂ ಫ್ರೀ, ಕರೆಂಟ್ ಫ್ರೀ, ಓಡಾಡೋಕ್ಕೆ ಬಸ್ ಫ್ರೀ, ಎಜುಕೇಷನ್ ಫ್ರೀ, ಮತ್ತು ಇನ್ನೇನಕ್ಕೆ ವಾಟರ್ ಫ್ರೀ. ಈ ರೀತಿಯಾಗಿ ಎಲ್ಲ ಫ್ರೀಗಳನ್ನ ಕೊಟ್ಟುಬಿಟ್ರೆ ಜನಗಳಿಗೆ ಮೋಟಿವೇಶನ್ ಏನು, ಯಾಕೆ ಕೆಲಸ ಮಾಡಬೇಕು ಅನ್ನೋದು ಬಂದುಬಿಡುತ್ತೆ. ಇದು ಒಂದು ಕಾನ್ಸ್ಪಿರಸಿ ಥಿಯರಿ ಅಂತಲೇ ನಾವು ಕರೆಯಬಹುದಾಗಿದೆ. ಅಂದರೆ ಸರ್ಕಾರಗಳು, ರಾಜಕೀಯ ಪಕ್ಷಗಳು ಜನರನ್ನು ಪರಾವಲಂಬಿಗಳನ್ನಾಗಿ ಇರಿಸಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಒಂದು ಕುತಂತ್ರ, ಒಂದು ಪಿತೂರಿಯೇ ಆಗಿದೆ ಅಂತ ಹೇಳಿದರೂ ತಪ್ಪಾಗಲಾರದು. ಅಂದರೆ ಜನಗಳಿಗೆ ಲಾಂಗ್ ಟರ್ಮಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು, ನಾವು ಇಂಡಿಪೆಂಡೆಂಟ್ ಇಂಡಿವಿಜುವಲ್ಗಳಾಗಬೇಕು, ನಾವು ಪರಾವಲಂಬಿಗಳಾಗಬಾರದು ಅನ್ನೋದನ್ನು ಅನ್ನುವಂತಹ ಬೀಜವನ್ನು ಬಿತ್ತುತ್ತಾ ಇಲ್ಲ. ಅವರಿಗೆ ಕೆಲಸ ಮಾಡಲು ಕೆಲಸಗಳನ್ನು ಕೊಡಬೇಕು, ಉದ್ಯೋಗ ಮಾಡಲು ಅವಕಾಶಗಳನ್ನು ಕೊಡಬೇಕು, ಅದಕ್ಕೆ ಬೇಕಾದಂತಹ ಪೂರಕ ಸಾಧನಗಳನ್ನು ಕೊಡೋದನ್ನು ಬಿಟ್ಟು ಈ ರೀತಿಯಾಗಿ ಮಾಡಿಬಿಟ್ರೆ ಈ ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ ಬಯಾಸ್ ಅಂತ ಹೇಳಿ ಕರಿತೇವೆ. ಅಂದರೆ ತತ್ಕ್ಷಣಕ್ಕೆ ಒಂದು ಉಪಶಮನ, ನೋವಿಗೆ ಉಪಶಮನ, ಹಸಿವಿಗೆ ಊಟ, ಗಂಜಿ ಹಾಕಿಬಿಟ್ರೆ ಮುಗೀತು. ಮುಂದಾಲೋಚನೆಯೂ ಕೂಡ ಇರಬೇಕಾಗತ್ತೆ, ಮತ್ತು ದೂರದ ಆಲೋಚನೆಯೂ ಕೂಡ ಇರಬೇಕಾಗತ್ತೆ. ಸೊ ಲಾಂಗ್ ಟರ್ಮ್ ಥಿಂಕಿಂಗ್ ಅಂತ ನಾವು ಕರಿತೇವೆ. ಸೊ ಅದರಲ್ಲಿ ಖಂಡಿತವಾಗಿಯೂ ಕೂಡ ಜನಗಳನ್ನು ಪ್ಯಾರಾಸೈಟ್ ಅಂತ ಕರಿತೇವೆ, ಪರಾವಲಂಬಿಗಳನ್ನು ಮಾಡುವಂತಹ ಒಂದು ತಂತ್ರ ಆಗೋಗುತ್ತೆ ಅಂಥೇಳಿ ನಾವು ಕರಿತೇವೆ. ಮತ್ತು ಕೊನೆಗೆ ಈ ಒಂದು ಆಗೋಗ್ಬಿಟ್ರೆ ಏನಾಗುತ್ತೆ, ಈ ಒಂದು ಜನಗಳಲ್ಲಿ ಇರುವಂತಹ ಒಂದು ಕೌಶಲ್ಯ, ಸ್ಕಿಲ್ಸ್ ಅಂತ ನಾವೇನು ಕರಿತೇವೆ, ಅದು ಹೊರಗಡೆ ಬರೋದೇ ಇಲ್ಲ. ಯಾಕಂದರೆ ಕೆಲಸ ಮಾಡ್ತಾ ಇದ್ರೇ ಆ ಕೌಶಲ್ಯ ಮುಂದಿನ ಜನ್ರೇಷನ್ಗೂ ಮುಂದುವರಿತಾ ಹೋಗೋದು. ಅಂದರೆ ನಾವು ಕೆಲಸನೇ ಮಾಡದೆ ಹೋದರೆ ನಮಗೆ ಆ ಸ್ಕಿಲ್ಸು ನಶಿಸಿ ಹೊರಟೋಗುತ್ತೆ, ಟ್ಯಾಲೆಂಟ್ ಹೊರಟೋಗುತ್ತೆ, ಮರ್ತು ಹೋಗುತ್ತೆ. ಆಡ್ತಾ ಇದ್ದರೆ ರಾಗ, ನರಳ್ತಾ ಇದ್ದರೆ ರೋಗ. ಹಾಗೆ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆಯಾಯ ಕಾಂಟಿನೆಂಟ್ ಪ್ರದೇಶಗಳಲ್ಲಿ ಇರುವಂತಹ ಒಂದು ಸಿಗುವಂತಹ ವಸ್ತುಗಳು, ಅವುಗಳನ್ನು ಬಳಕೆ ಮಾಡಿಕೊಂಡು ಕಾರ್ಯಗಳನ್ನು, ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ನಾನು ಹೇಳೋದಾದರೆ, ಒಂದು ಚನ್ನಪಟ್ಟಣ ಒಂದು ಬೊಂಬೆಯ ರಾಷ್ಟ್ರ, ಚನ್ನಪಟ್ಟಣದ ಮುದ್ದಿನ ಬೊಂಬೆ ಅಂತೇಳಿ ನಾವು ಕರಿತೇವೆ. ಸೊ ಆ ಒಂದು ಕ್ರಾಫ್ಟಿಂಗ್ ಮಾಡುವಂಥದ್ದಾಗಲಿ ಇದಾಗಲಿ ಈಗ ಆದಷ್ಟು ನಶಿಸಿ ಹೋಗ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ಸಿಟಿಗಳಿಗೆ ಬಂದುಬಿಡ್ತಾರೆ, ಆಟೋ ಓಡಿಸು, ಕ್ಯಾಬ್ ಓಡಿಸು, ಆರಾಮಾಗಿರು, ಓಡಾಡ್ಕೊಂಡಿರು, ದುಡ್ಡು ಬರ್ತದೆ. ಯಾರಿಗೂ ಕಷ್ಟಪಟ್ಟು ಕೆಲಸ ಮಾಡುವಂತಹ, ಕುಸುರಿ ಕೆಲಸಗಳನ್ನು ಮಾಡುವಂತಹ ಇದು ಬೇಕಾಗಿಲ್ಲ. ಈ ರೀತಿಯಾಗಿ ಆಗೋಗುತ್ತೆ. ಆ್ಯಂಡ್ ಮೋರ್ ಎವರ್ ಅಷ್ಟೆಲ್ಲ ಮಾಡಿ ಒಂದು ಗೊಂಬೆ ಮಾಡಿ ಅದನ್ನು ಮಾರಿದ್ರೆ ಬರ್ತಾ ಇದ್ದಿದ್ದು ದುಡ್ಡಲ್ಲಿ ಜೀವನ ಊಟ ಮಾಡ್ಕೊಂಡಿದ್ರು. ಈಗ ಅದನ್ನೆಲ್ಲ ನೀವು ಗೌರ್ಮೆಂಟ್ ಸುಮ್ಮನೆ ಕೊಟ್ಬಿಡ್ತೇನೆ ಅಂದರೆ ಅವ್ರು ಯಾವ ಕೆಲಸಗಳನ್ನೇ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ, ಆ ಒಂದು ಸೆಕ್ಟರ್, ಆ ಒಂದು ವಿಭಾಗ, ಆ ಒಂದು ಶಾಖೆ ಮತ್ತು ಆ ಒಂದು ಕರಕುಶಲ ಇಂಡಸ್ಟ್ರಿ, ಕಾರ್ಖಾನೆಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲವೂ ಕೂಡ ನಶಿಸಿ ಹೊರಟೋಗುತ್ತೆ. ನೋಡಿ, ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕು. ನೋಡಿ, ತಂದೆ ತಾಯಿಗಳಾಗಲಿ, ಮಕ್ಕಳಾಗಲಿ, ಶಾಲೆಗಳಲ್ಲಿ ಮಕ್ಕಳ ಮುಖಾಂತರ ಈ ಒಂದು ವಿಚಾರಗಳನ್ನು ಬಿತ್ತಿ, ನಾನು ಇಲ್ಲಿಂದ ಶಿಕ್ಷಕರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಈ ಒಂದು ಸ್ವಾಭಿಮಾನವನ್ನು ಬಿತ್ತಿ, ಉಚಿತವಾದದ್ದು ನಮಗೆ ಯಾವುದು ಬೇಡ, ನಮಗೆ ಬೇಕಾಗಿರುವುದು ವಿದ್ಯಾಭ್ಯಾಸ ನೀವು ಕೊಡಿ.
ಅದನ್ನು ದುಡಿದು ತಿನ್ನುವುದಕ್ಕೆ ಪೂರಕ ಸಾಧನಗಳನ್ನು ಮಾಡಿಕೊಡಿ ನಾವು ಮಾಡಿಕೊಂಡು ಹೋಗ್ತೇವೆ, ನಾವು ನಮ್ಮ ಕೌಶಲ್ಯವನ್ನು ಬೆಳೆಸ್ತೇವೆ ಅನ್ನೋದು ಇರಬೇಕು. ಈ ಒಂದು ಮನಸ್ಥಿತಿಯನ್ನು ಕೊಡಿ. ತಂದೆ ತಾಯಿಗಳು ಏನಾದರೂ ಈ ರೀತಿಯ ತಗೊಳ್ಳೋಕ್ಕೆ ಹೋದಾಗ ಮಕ್ಕಳು ಅದನ್ನು ಹೇಳುವಂಥದ್ದು ಆಗಬೇಕು. ಯಾವುದೇ ಒಂದು ಸೌಲಭ್ಯಗಳು ಇದ್ದರೂ ಕೂಡ ನಾವು ಸೌಲಭ್ಯ ಇಲ್ಲ, ನಾವು ಬಡವರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇವತ್ತು ಉಚಿತವಾಗಿ ಏನೇನೋ ಮಾಡ್ಕೊಳ್ತಾ ಇದ್ದಾರೆ. 200 ಯೂನಿಟ್ಸ್ ಆಗಿರ್ಬೋದು, ಏನೇನೇನೇನೋ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೆಲ್ಲವೂ ಮಕ್ಕಳು ಖಂಡಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ತಂದೆ ತಾಯಿಗಳು ಕೂಡ ಅದನ್ನು ನಿಲ್ಲಿಸ್ತಾರೆ ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಲರ್ನೆಡ್ ಹೆಲ್ಪ್ಲೆಸ್ನೆಸ್ ಅಂತ ನಾವು ಈಗಾಗಲೇ ಹೇಳಿದೆ, ಆ ಇಂಡಿವಿಜುವಲ್ ಸಕ್ಸಸ್ ಅನ್ನೋದು ಕೂಡ ನಿಂತೋಗ್ಬಿಡುತ್ತೆ. ಮತ್ತು ಡೊಪಮೈನ್ ಡ್ರಿವನ್ ಅಡಿಕ್ಷನ್ ಪ್ಯಾರಲಲ್ ಅಂದರೆ ಇದೊಂದು ಏನಾಗುತ್ತೆ, ಅಡಿಕ್ಷನ್ನು ಅಂದರೆ ಇಂಟಾಕ್ಸಿಕೇಷನ್, ಜೂಜು ಅಂತ ನಾವೇನು ಕರಿತೀವಿ, ಆ ರೀತಿಯಾಗಿ ಹೋಗ್ಬಿಡುತ್ತೆ. ಅಂದರೆ ನಾನು ಓಟ್ ಹಾಕ್ತೀನಿ, ನೀನು ನನಗೆ ಇಷ್ಟು ಫೆಸಿಲಿಟಿ ಕೊಡಬೇಕು ಅಷ್ಟೇ. ಮತ್ತು ಅದು ಹೋಗ್ತಾ ಹೋಗ್ತಾ ಏನಾಗೋಗುತ್ತೆ, ಅಡಿಕ್ಷನ್ ಆಗೋಗ್ಬಿಡುತ್ತೆ. ಅದು ಹೆಂಗಾಗೋಗ್ಬಿಡುತ್ತೆ, ಹಕ್ಕಿನ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಅಂದರೆ ಈ ಸರ್ಕಾರ ಇರೋದೇ ನಮ್ಮನ್ನು ನೋಡ್ಕೊಳ್ಳೋಕ್ಕೆ, ಬಡವರನ್ನ ನೋಡ್ಕೊಳ್ಳೋಕ್ಕೆ. ಅದಕ್ಕೆ ನಾವು ಅವ್ರಿಗೆ ಓಟ್ ಹಾಕಿರೋದು. ನಾವು ಓಟ್ ಹಾಕಿದ್ದೀವಲ್ಲ, ನಾವು ಇರೋವರೆಗೂ ಇವರು ನಮಗೆ ಊಟ ಕೊಡಬೇಕು, ಬಟ್ಟೆ ಕೊಡಬೇಕು, ಎಲ್ಲ ಕೊಡಬೇಕು. ಮತ್ತು ಇನ್ನೇನಕ್ಕೆ ಬೇಕು ಸರ್ಕಾರ? ಸೊ ಸರ್ಕಾರ ಕೊಡ್ತಾ ಇದೆ, ಕೊಡಲಿ. ಮತ್ತು ಇದಕ್ಕೆ ಇನ್ನೊಂದು 100 ರೂಪಾಯಿ ಕೊಡ್ತಾ ಇದು 2000 ಕೊಡ್ತಾರೆ, ನಾಳೆ 4000 ಕೊಡೋರ್ಗೆ ಹಾಕೋಣ, 5 kg ಕೊಡೋದು 10 kg ಕೊಡೋನ್ಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಆರಾಮಾಗಿ ಎಲ್ಲ ಫ್ರೀ ಎಂಜಾಯ್ ಮಾಡಿಕೊಂಡು ಕೂತ್ಕೊಂಬಿಡೋಣ ನೆಮ್ಮದಿಯಾಗಿ. ಮತ್ತು ಅಡಿಕ್ಷನ್ ಅಂತಂದರೆ ಏನು, ಅದು ಇಟ್ ಬಿಕಮ್ಸ್ ರೈಟ್. ಈಗ ಕೇಳ್ತಾ ಇರೋದು ಬಡವರು ಅಂತೇಳಿ ಕರುಣೆಯಿಂದ ಕೊಡ್ತಾ ಇರೋದು, ನಾಳೆ ದಿವಸ ಏನಾಗುತ್ತೆ, ಇಲ್ಲ ನಾವು ಬಡವರು, ಇಟ್ ಈಸ್ ಮೈ ರೈಟ್ ಟು ಆಸ್ಕ್. ಸೊ ಅನ್ನೋ ಥರದಲ್ಲಿ ಆಗೋಗ್ಬಿಡುತ್ತೆ. ವಿ ಆರ್ ಎಂಟೈಟಲ್, ನಾನು ಇದಕ್ಕೆ ಭಾಜನದಾರರು ಅನ್ನೋ ರೀತಿಯಲ್ಲಿ ಆಗೋಗುತ್ತೆ. ಖಂಡಿತ ಬಡವರನ್ನು ನೋಡಿಕೊಳ್ಳೋದು ಸರ್ಕಾರದ ಕರ್ತವ್ಯ. ಆದರೆ ಜನಗಳಿಗೆ ಉಚಿತವಾಗಿ ಎಲ್ಲವನ್ನೂ ನೀವು ಕೊಟ್ಟುಬಿಟ್ರೆ, ಉದ್ಯೋಗ ಮಾಡದ ರೀತಿಯಲ್ಲಿ ನೀವು ಅವರಿಗೆ ಕೊಟ್ಟುಬಿಟ್ರೆ, ನಮ್ಮಲ್ಲಿ ಈಗಲೂ ಕೂಡ ಎಷ್ಟೋ ನಾವು ನೋಡ್ತೇವೆ. ನೋಡಪ್ಪ, ಹಳ್ಳಿಗಳಿಗೆ ನೀವು ಹೋದ್ರೆ ಈಗಲೂ ನೀವು ನೋಡ್ಬೋದು, ಅಲ್ಲಿ ಅಯ್ಯೋ ನೋಡಪ್ಪ ಶಿವ ಇಟ್ಟಂಗೆ ಆಯ್ತದೆ, ಹುಟ್ಸು ದೇವ್ರು ಹುಲ್ ಮೇಯಿಸ್ತಾನ, 3 ಹೊತ್ತು ಊಟ ಹೊಟ್ಟೆಗೆ ತಂಪಾಗಿ ಇಟ್ಟು ಅನ್ನ ಸಿಗ್ತಾಯಿದೆ, ಗಂಜಿ ಸಿಗ್ತಾಯಿದೆ, ನೆಮ್ಮದಿಯಾಗಿ ಊಟ ಮಾಡ್ಕೊತೀವಿ. ಇಲ್ಲೆಲ್ಲೋ ಮರದ ಕೆಳಗಡೆ ಮನೆ ಕತ್ತೀವಿ, ನೆರಳಿದ್ದಾಗ ಬೆಟ್ಟ ಇದ್ದರೆ ಏನೊಂದು ಮಾಡ್ತೀವಿ, ಒಂಚೂರು ಹಸುನೋ ಕೂರಿನೋ ಮೇಯಿಸ್ಕೊತೀವಿ, ಆರಾಮಾಗಿ ನಾವು ನೆಮ್ಮದಿಯಾಗಿದ್ದೀವಪ್ಪ. ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀವಿ, ನಮಗೇನು ಭಾಳ ದೊಡ್ಡ ಆಸೆಗಳೇನಿಲ್ಲ. ನಮಗೆ ನೆಮ್ಮದಿಗಿನ ಮುಖ್ಯ ಇನ್ನೇನು ಬೇಕಪ್ಪ, ನಾವು ನೆಮ್ಮದಿಯಾಗಿದ್ದೀವಿ, ನಾವು ಶ್ರೀಮಂತರಪ್ಪ ನಾವು. ಈ ರೀತಿಯಾದಂತಹ ಒಂದು ಮನಸ್ಥಿತಿಗಳು ಇದ್ದಾವೆ. ಅಂಥವ್ರಿಗೆ ನೀವು ಇಷ್ಟೆಲ್ಲ ಕೊಟ್ಟುಬಿಟ್ರೆ, ನಾಳೆ ಯಾವುದೇ ಒಂದು ಕೆಲಸಗಾರರು ಅಂದರೆ ಡಿ ದರ್ಜೆ ಆಗಿರ್ಬೋದು, ಅಥವಾ ಒಂದು ಕೌಶಲ್ಯತೆ ಬೇಡದಂತಹ ಅಂದರೆ ಅನ್ಸ್ಕಿಲ್ಡ್ ಲೇಬರ್ಸ್ ಅಂತ ನಾವು ಕರಿತೇವೆ. ಅಂದರೆ ಕೌಶಲ್ಯತೆಯು ಅವಶ್ಯಕತೆ ಇಲ್ಲದಂತಹ ಒಂದು ಕೂಲಿ ಕಾರ್ಮಿಕರುಗಳನ್ನು ನಾವು ಕಳೆದುಕೊಂಡು ಬಿಡ್ತೇವೆ. ಅವರು ಕೆಲಸಗಳೇ ಮಾಡದ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಆವಾಗ ಯಾರಿಂದ ಕೆಲಸ ಮಾಡಿಸ್ಕೋಬೇಕು ನಾವು? ಯಾರು ಮಾಡ್ತಾರೆ? ಈ ರೀತಿಯಾಗಿ ನಾವುಗಳು ಬೇಕಾಬಿಟ್ಟು ನಾವು ಮಾಡ್ತಾ ಹೋಗೋದು ತಪ್ಪಾಗುತ್ತೆ. ಇದರಿಂದ ಸಮಾಜ ಅಸ್ತವ್ಯಸ್ತವಾಗುತ್ತೆ ಎಂಬುದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇನ್ನು ಈ ಒಂದು ಡೊಪೈನ್ ಅಂದರೆ ಈಗ ನಾವು ಅದನ್ನೇ ಅಡಿಕ್ಷನ್ ಆಗೋಗ್ಬಿಟ್ರೆ, ಅದು ನಾಳೆ ದಿವಸ ಅದು ನಮಗೆ ರೈಟ್ ಅನ್ನೋ ಥರದಲ್ಲಿ ಅವರು ಕೇಳಿಕೊಂಡು ಹೋಗ್ತಾರೆ ಎಂಬುದನ್ನು ನಾವು ಇಲ್ಲಿ ನೋಡಬೇಕು. ಮತ್ತು ಅದಾದ ಮೇಲೆ ಈಗ ಈ ಒಂದು ಗ್ರೂಪ್ಗಳನ್ನ ಮಾಡಲಾಗ್ತಾ ಇದೆ. ಅಂದರೆ ಇದು ಹಿಂದುಳಿದ ವರ್ಗ, ಮತ್ತು ಇದು ಅಹಿಂದ ವರ್ಗ, ಈ ರೀತಿಯಾಗಿ ಮತ್ತು ಇಂಥ ವರ್ಗದವರು ಇಂಥ ಕೆಲಸಗಳನ್ನು ಮಾಡಬೇಕು, ಈ ರೀತಿಯಾಗಿ ಮಾಡ್ತಾ ಹೋಗ್ಬಿಟ್ರೆ, ಇಂಥವ್ರಿಗೆ ಇಷ್ಟು ಕೊಡಬೇಕು ಅಂತ ಹೋಗಿಬಿಟ್ರೆ, ನಾಳೆ ದಿವಸ ಕ್ಯಾಟಗರಿ, ರಿಸರ್ವ್ ಕ್ಯಾಟಗರಿ ಪರ್ಸೆಂಟೇಜ್ಗಳು ಮಾಡ್ಕೊಂಡು ಕೂತ್ಕೊಂಡು ಬಿಟ್ರೆ ಬದುಕೋದು ಹೇಗೆ? ಖಂಡಿತ ಈ ಜಾತಿ ವ್ಯವಸ್ಥೆ ತೊಲಗಬೇಕಿದು. ಇದು ನಿಜವಾಗಿ ಅಭಿವೃದ್ಧಿಗೆ ನಿಜವಾಗಿ ಮಾರಕವಾಗಿ ಕೆಲಸ ಮಾಡುತ್ತೆ. ನೋಡಿ, ಹಿಂದುಳಿದ ವರ್ಗದವರು ಅಂತ ಹೇಳಿಬಿಟ್ಟು ಅಂಥವರಿಗೆ ಅಥವಾ ದಲಿತರಿಗೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಶಿಕ್ಷಣ ಕೊಡಲಿ, ಎಜುಕೇಷನ್ ಕೊಡಲಿ. ಒಂದೇ ಕ್ಲಾಸಿನಲ್ಲಿ ಕೂತು ಪಾಠವನ್ನು ಕೇಳಿಸ್ಕೊಳ್ತಾರಲ್ವ, 25% ಏನೋ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ ಪಾಠನ. ಆ ಪಾಠವನ್ನು ಕೇಳಿಸಿಕೊಂಡು ಈಗ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರು ಬೀದಿಯ ದೀಪದ ಕೆಳಗಡೆ ಕೂತು ಓದಿ ಅವರು ಮಾಡಲಿಲ್ವಾ? 50 ಡಿಗ್ರಿಗಳನ್ನ ತಗೊಂಡ್ಲಿಲ್ವಾ? ಸಂವಿಧಾನ ಬರೀಲಿಲ್ವಾ? ಆ ಛಲ ಅವರಲ್ಲಿತ್ತು, ಕಷ್ಟಪಡ್ತಾಯಿದ್ರು. ಇವತ್ತೇನಾಗ್ತಾ ಇದೆ? ಇವತ್ತು ಎಜುಕೇಷನ್ ಫ್ರೀ ಕೊಡೋಣ, ಓಕೆ, ಎಜುಕೇಷನ್ ಫ್ರೀ ಕೊಟ್ಟಿದ್ದೀವಿ, ಮಾಸ್ಟ್ರು ಒಬ್ಬರು ಒಂದೇ ತಾನೇ ಪಾಠ ಮಾಡೋದು. ಇವತ್ತೇನಾಗ್ತಾ ಇದೆ? ಎಜುಕೇಷನ್ ಫ್ರೀ ಕೊಟ್ಟ ಮೇಲೆ ನೀನು
ಕಷ್ಟಪಟ್ಟು ಓದಿ ನೀನು ಮೆರಿಟನ್ನು ತೊಗೊಂಡು ಪರ್ಸಂಟೇಜ್ ತೊಗೊಂಡು ನೀನು ಕೆಲಸಕ್ಕೆ ಬರಬೇಕು. ಇವತ್ತು ಹಂಗೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಇವತ್ತು ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ? ಇವತ್ತು 97%, 98% ತೊಗೊಂಡು ಮೆರಿಟ್ ತೊಗೊಂಡಿರೋನು ಇವತ್ತು ಡಾಕ್ಟ್ರ್ ಆಗಲ್ಲ. 30%, 25% ತಗೊಂಡಿರೋನ ನೀವು ಡಾಕ್ಟ್ರ್ ಮಾಡಿಬಿಡ್ತೀರಾ ಅಂತ ಇಟ್ಕೊಳ್ಳಿ. ಜಾತಿ ಹೆಸರಲ್ಲಿ, ಕೋಟಾದ ಹೆಸರಲ್ಲಿ ಬಂದರು ಅಂತ ಹೇಳಿಬಿಟ್ಟು ಅವನು ಮಾಡೋ ಆಪ್ರೇಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ? 30% ತೆಗೆದು ನಾನು ಮಾತಾಡ್ತಾ ಇರೋದು. ಇಲ್ಲಿ ನಾನು ಜಾತಿ ತರ್ತಾ ಇಲ್ಲ. ಅಂದರೆ ಜಾತಿಯ ಹೆಸರನ್ನು ಬಳಸಿಕೊಂಡು ಹಿಂದುಳಿದವರಿಗೆ ಮುಂದುವರೆದವರ ಸರಿಸಮಾನವಾಗಿ ಶಿಕ್ಷಣ ಬೇಕು. ಐ ಆಮ್ ಓಕೆ ವಿತ್ ದ್ಯಾಟ್, ಅದು ಸರಿ. ಆದರೆ ಸಮಾನವಾಗಿ ಎಜುಕೇಷನ್ ನಿಮಗೆ ಕೊಟ್ಟಾಗ್ಲೂ ಕೂಡ ನೀವು ಅದನ್ನು ಓದದೆ ಮಾಡದೆ ಇವತ್ತು ಅದನ್ನು ಕೆಲಸದಲ್ಲೂ ಕೂಡ ನೀವು ಅದನ್ನು ಜಾತಿ ತಂದು ಬಿಡೋದು ಯಾಕೆ? ಅಂದರೆ ಯೋಗ್ಯತೆ ಇದ್ದವನು ಅಧಿಕಾರಕ್ಕೆ ಬರಲಿ. ಅವನು ಇಂಜಿನಿಯರ್ ಆಗಲಿ, ಅವನು ಲಾಯರ್ ಆಗಲಿ, ಡಾಕ್ಟರ್ ಆಗಲಿ, ಯಾರೇ ಆಗಲಿ, ಯೋಗ್ಯತೆ ಇದ್ದವರು, ಟ್ಯಾಲೆಂಟ್ ಇರೋರು, ಚೆನ್ನಾಗಿ ಮಾರ್ಕ್ಸ್ ತೆಗೆದವರು, ಅದರಲ್ಲಿ ಸ್ಕಿಲ್ಡ್ ಇರೋರು ಅಧಿಕಾರಕ್ಕೆ ಬರಬೇಕು. ಅವ್ರಿಗೆ ಜಾಬ್ಗಳನ್ನು ಕೊಡಬೇಕು. ಅದನ್ನು ಬಿಟ್ಟು 25%, 30% ತೆಗೆದಿರೋರಿಗೆಲ್ಲ ನೀವು ಜಾತಿ ಆಧಾರದಲ್ಲಿ ನೀವು ಕೆಲಸಗಳನ್ನು ಕೊಟ್ಬಿಟ್ರೆ ಅವರಿಂದ ನಾವು ಯಾವ ಪ್ರಗತಿಯನ್ನು ಬಯಸಲಿಕ್ಕೆ ಸಾಧ್ಯ? ಈ ಒಂದು ಜಾತಿ ವ್ಯವಸ್ಥೆ ಅನ್ನೋದು ಏನಾಗ್ತಾ ಇದೆ? ಈ ಒಂದು ಉಚಿತ ಕೊಡುಗೆಗಳು ಮತ್ತು ಈ ರೀತಿಯಾಗಿ ಜಾತಿ ಒಡೆದು ಆಳುವಂತಹ ಪದ್ಧತಿ ಆಗ್ತಾ ಇದೆ. ಡಿವೈಡ್ ಆ್ಯಂಡ್ ರೂಲ್ ಆದಂಗೆ ಇವತ್ತು ಫ್ರೀ ಬಸ್ ಕೊಟ್ಬಿಟ್ಟು ಇವತ್ತು ಹೆಂಗಸರೆಲ್ಲ ಒಂದು ಗ್ರೂಪು, ತಿರುಗಿ ಮತ್ತಿನ್ಯಾವುದೋ ಒಂದು ಗ್ರೂಪು ಮಾಡ್ಕೊಂಡು ಹೋಗುವಂಥದ್ದು, ಬಡವರದೊಂದು ಗ್ರೂಪು, ಹಿಂದಾದೊಂದು ಗ್ರೂಪು, SC STಗಳದ್ದು ಒಂದು ಗ್ರೂಪು, ದಲಿತರದ್ದು ಒಂದು ಗ್ರೂಪು, ಮೆರಿಟ್ ಬ್ರಾಹ್ಮಣರದ್ದು ಒಂದು ಗ್ರೂಪು. ಹೀಗೆ ಯಾಕೆ ಇಂಥ ಗ್ರೂಪುಗಳು ಯಾಕಾಗತ್ತೆ? ಈ ಗ್ರೂಪುಗಳು ಆದಾಗಲೇ ಸಮಾಜಕ್ಕೆ ಮಾರಕ. ಒಡೆದು ಆಳುವ ಪದ್ಧತಿ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಇದಕ್ಕಾಗಿಯೇ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ್ದು. ದಯಮಾಡಿ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ನಾವೆಲ್ಲರೂ ಒಂದು ಅನ್ನುವಂತಹ ಭಾವ ಬರಬೇಕು. ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಾವೆಲ್ಲರೂ ಭಾರತೀಯರು ಎಂಬುವಂತಹ ಭಾವ ಬರಬೇಕು. ಓದುವುದಕ್ಕೆ ಎಲ್ರಿಗೂ ಅವಕಾಶ ಸಿಗಲಿ. ಆದರೆ ಕೆಲಸ ಮಾಡೋದಕ್ಕೂ ಕೂಡ ಜಾತಿ ಕೋಟಾದಲ್ಲಿ ನನಗೆ ಇಷ್ಟು % ಬೇಕು, ಇದು ಬೇಕು ಅಂತ ಹೋದರೆ ಹೇಗೆ? ಲೇಡೀಸ್ಗೆ ಇಷ್ಟು ಪರ್ಸೆಂಟೇಜ್ ಬೇಕು, ಜೆಂಟ್ಸ್ಗೆ ಇಷ್ಟು ಬೇಕು. ಯಾಕೆ? ಯೋಗ್ಯತಾನುಸಾರ ಮೆರಿಟ್ ಮೇಲೆ ಮಾಡಿ. ದೇಶ ಬೆಳೆಯುತ್ತೆ. ಆವಾಗ ಜನಗಳಲ್ಲಿ ಅವ್ರಿಗೆ ಕೂತ್ಕೊಂಡು ಓದಬೇಕು ಅನ್ನೋ ಪ್ರವೃತ್ತಿ ಬರುತ್ತೆ. ಅವನು 95-96% ತೆಗೆದ್ರೆ ಅವನು ಪಲ್ಟಿ ಹೊಡೆದ್ರೂ ಅವ್ನಿಗೆ ಸಿಗೋಲ್ಲ ಕೆಲಸ. ನೋಡಿ, ನಮ್ಗೆ 25%, 30% ತೆಗೆದ್ರೆ ಸಾಕು, ನಮಗೆ ಏನೋ ಕೆಲಸ ಸಿಕ್ಬಿಡುತ್ತೆ. ನಮಗೆ ಸಮಾನತೆ, ಸೋಷಿಯಲ್ ಜಸ್ಟಿಸು. ಮತ್ತು ಅಂಥವ್ರಿಂದ ಏನು ಟ್ರೀಟ್ಮೆಂಟ್ ತೊಗೊಳ್ತೀರಾ? ದುಡ್ಡಿರೋರು ಏನು ಮಾಡ್ತಾರೆ? ಒಂದು ಸಣ್ಣ ಕೆಮ್ಮಿದ್ರು ಸೀನಿದ್ರು ತಗೊಂಡೋಗಿ ಫಾರಿನ್ಗಳಿಗೆ ಕೊಟ್ಟೋಗ್ತಾರೆ. ಅಲ್ಲೋಗಿ ಟ್ರೀಟ್ಮೆಂಟ್ ತೊಗೊಂಡು ಇಲ್ಲಿಗೆ ಬರ್ತಾರೆ. ಯಾಕಂದರೆ ಇಲ್ಲಿರೋರು ಏನು ಅನ್ನೋದು ಗೊತ್ತು. ಇಲ್ಲಾಂದರೆ ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ದೊಡ್ಡ ಸರ್ಜನ್ಗಳ ಹತ್ರ ಹೋಗ್ತಾರೆ ದುಡ್ಡಿರೋರು. ಯಾಕಂದರೆ ಅಲ್ಲಿ ಮೆರಿಟ್ ಇರೋರು ಇರ್ತಾರೆ ಅನ್ನೋದು ಗೊತ್ತು. ಇಲ್ಲ ಅಂತ ಹೇಳಿದ್ರೆ ಯಾರು ಯಾವ ಥರದ ಟ್ರೀಟ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ನೋಡ್ಕೋಬೇಕಲ್ವಾ? ಆದ್ದರಿಂದ ಇದು ತುಂಬಾ ತಪ್ಪಾಗ್ತಾ ಇದೆ. ಈ ತಪ್ಪುಗಳೆಲ್ಲವೂ ಕೂಡ ನಿಲ್ಲಬೇಕಾಗಿದೆ ಅನ್ನೋದನ್ನು ನಾನಿಲ್ಲಿ ಹೇಳ್ತೇನೆ. ಸೊ ಆದ್ದರಿಂದ ಈ ಒಂದು ಜನಗಳಲ್ಲಿ ಇದು ನನ್ನ ಹಕ್ಕು, ಸರ್ಕಾರ ಇರೋದೇ ನನ್ನನ್ನು ನೋಡ್ಕೊಳ್ಳೋದಕ್ಕೆ, ನಾನು ಓಟ್ ಹಾಕಿರೋದೇ ಅದಕ್ಕೆ ಅಂತ ಹೇಳಿಬಿಟ್ಟು ಸೋಮಾರಿಗಳಾಗಿ ಕೂರಬಾರ್ದು. ಮತ್ತು ನಾಳೆ ಅವ್ರಿಗೆ ಆ ವಿವೇಚನಾ ಶಕ್ತಿಯನ್ನೇ ಕಳೆದುಕೊಂಡು ಬಿಡ್ತಾರೆ, ಯೋಚನಾ ಶಕ್ತಿಯನ್ನೇ ಕಳೆದುಕೊಂಡು ಬಿಡ್ತಾರೆ. ನಾಳೆ ಏಕಾಏಕಿ ಈ ಫ್ರೀ ಬೀಸ್ಗಳನ್ನೆಲ್ಲ ತೆಗೆದಾಗ ಅವ್ರಿಗೇನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಬುದ್ಧಿ ಓಡೋದಿಲ್ಲ. ಅನ್ಎಂಪ್ಲಾಯ್ಡ್ಗಳಿಗೂ ಆಗೋದ್ರ ಜೊತೆಗೆ ಆ ಮನಸ್ಸು ಅನ್ನೋದು ಕಿತ್ಕೊಳ್ತಾ ಇದ್ದಾರೆ, ಯೋಚನಾ ಶಕ್ತಿಯನ್ನು ಕಿತ್ಕೊಳ್ತಾ ಇದ್ದಾರೆ. ಮತ್ತು ಇದು ಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ, ಪರಾವಲಂಬಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ, ಇನ್ನೋವೇಟಿನ ಕಿತ್ಕೊಳ್ತಾ ಇದ್ದಾರೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಈ ಒಂದು ಉಚಿತ ಕೊಡುಗೆಗಳನ್ನು ತಿರಸ್ಕರಿಸಿ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನೀವು ಕೇಳಬೇಕಾಗುತ್ತೆ. ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಾವು ಮುಂದುವರಿತೇವೆ, ಚೆನ್ನಾಗಿ ದೇಶವನ್ನು ನಡೆಸ್ತೇವೆ, ನಮ್ಮ ಕೌಶಲ್ಯವನ್ನು ಉಪಯೋಗಿಸ್ತೇವೆ ಎಂಬುದರ ಕಡೆಗೆ ನಿಮ್ಮ ಒಂದು ಸಾಧನೆಯ ಹಾದಿ ಹೋಗಬೇಕೇ ಹೊರತು ಇದಕ್ಕೆಲ್ಲ ಹೋಗಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ.
ನೋಡಿ, ಈ ಒಂದು ಫ್ರೀ ಬೀಸ್ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ ಅಂತ ಯಾರೂ ಅಂದ್ಕೋಬೇಡಿ. ಅರ್ಹ ವ್ಯಕ್ತಿಗಳಿಗೆ ಅದು ಸಿಗಲಿ. ಆದರೆ ಅರ್ಹರಲ್ಲದ ವ್ಯಕ್ತಿಗಳು ಸುಮ್ಮನೆ ಏನೋ ಒಂದು ಡೂಪ್ಲಿಕೇಟ್ ಮಾಡ್ಕೊಳ್ಳೋದು, ಇನ್ನೇನೋ ಒಂದು ಮಾಡಿಕೊಂಡು ಎಲ್ರಿಗೂ ಒಂದು ವಿವೇಕನೇ ಇಲ್ಲದೆ ಮಾಡಿಬಿಡೋದು ತುಂಬ ತಪ್ಪು. ಅದರಿಂದ ದೇಶ ಕುಂಠಿತ ಆಗುತ್ತೆ. ನಾವೆಲ್ಲರೂ ಈ ದೇಶದ ಮಕ್ಕಳಾಗಿದ್ದೇವೆ, ಪ್ರಜೆಗಳಾಗಿದ್ದೇವೆ. ದೇಶವನ್ನು ನಾವು ಉನ್ನತ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು, ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗಬೇಕು. ದ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಆ್ಯಸ್ ಎ ಸ್ಪೆಷಲ್. ಪ್ರತಿಯೊಬ್ಬನಲ್ಲೂ ಕೂಡ ಒಂದು ವೈಶಿಷ್ಟ್ಯತೆ ಅನ್ನೋದು ಇರುತ್ತೆ, ಆತನಲ್ಲಿ ಒಂದು ವಿಶೇಷ ಶಕ್ತಿಗಳಿರುತ್ತೆ. ಆತನಲ್ಲಿ ಇರ್ತಕ್ಕಂಥ ಅಂತಃಸತ್ವವನ್ನು ಉಪಯೋಗಿಸಿ ಕ್ರಿಯೇಟಿವಿಟಿಯನ್ನು ಮಾಡಿ ಒಂದು ಆವಿಷ್ಕಾರಗಳನ್ನು ಮಾಡಿ ದೇಶದ ಪ್ರಗತಿಗೆ ಅವರು ಕಾಂಟ್ರಿಬ್ಯೂಷನ್ ಮಾಡಬೇಕು. ಅದನ್ನು ಬಿಟ್ಟು ಊಟ ತಿಂಡಿ ಅದಕ್ಕಾನ ಪೀನ ಮಖಾನ ಅಂತ ನಾವು ಹೇಳ್ತೇವೆ. ಅಂದರೆ ಆರಾಮಾಗಿ ಊಟ ಮಾಡು, ಬಟ್ಟೆ ಹಾಕೋ, ಆಶ್ರಯ ಇದೆ ಮನೆಗೊಳಕ್ಕೆ, ಮುಗೀತು. ಸೊ ಮಾಡಿಬಿಟ್ರೆ ಜನಗಳೆಲ್ಲರೂ ಕೂಡ ಸೋಂಬೇರಿಗಳಾಗ್ಬಿಡ್ತಾರೆ. ಅದ್ರ ಕಡೆಗೆ ಹೋಗಬೇಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಜಾಗೃತಗೊಳಿಸಿ ಅಂತ ಹೇಳ್ತೇನೆ. ಮತ್ತು ಕಾಮೆಂಟ್ಗಳನ್ನು ಮಾಡಿ ಅಂತ ಈ ಮೂಲಕ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.